ನಮಸ್ಕಾರ ಗೆಳೆಯರೆ, ಮತ್ತೊಂದು ಹೊಸ ಎಪಿಸೋಡ್ಗೆ ಸ್ವಾಗತ ಸುಸ್ವಾಗತ. ಇವತ್ತೇನಪ್ಪ ಅಂದರೆ 21ನೇ ಜನವರಿ, ಇವತ್ತು ಮಂಗಳವಾರ. ನಿನ್ನೆ ನೋಡಿರೋ FIDI ಡೇಟಾ ಪ್ರಕಾರ FI ಅವರು ಫುಲ್ಲು ಸ್ಟ್ರಾಂಗ್ ಸೆಲ್ಲಿಂಗಲ್ಲಿದ್ದಾರೆ. ಅದೇ ಥರ ಏನಾಗ್ಬಿಟ್ಟಿದೆಪ್ಪ ಅಂದರೆ ಮಾರ್ಕೆಟು ಸೆಲ್ಲಿಂಗ್ ಆಗ್ತಾಯಿದೆ. ಡೇ ಟೈಮ್ ಫ್ರೇಮಲ್ಲಿ ನೋಡೋದಾದರೆ ನಾವು ಮಾರ್ಕೆಟ್ 23,455 ಓಪನ್ ಆಗಿದ್ದು ಸೀದಾ 23,024ಗೆ ಬಂದು ನಿಂತಿದೆ. ನಾವೇನಾದರೂ ಇವಾಗ 30 ಮಿನಿಟ್ಸಲ್ಲಿ ನೋಡೋದಾದರೆ, ನಾನು ಇವಾಗ ನೋಡ್ತಾ ಇದ್ದೀರಲ್ಲ ನೀವು ಮಾರ್ಕೆಟು, ಮಾರ್ನಿಂಗ್ ಅವರಲ್ಲಿ 23,438ಗೆ ನಾನು ಇವಾಗ ಒಂದು ಹಾರಿಜಾಂಟಲ್ ಲೈನ್ ಹಾಕ್ತಾಯಿದ್ದು ನೋಡಿ, ಗ್ರೀನ್ ಲೈನ್, ಅಲ್ಲಿಗೆ ಹೋಗ್ಬಿಟ್ಟಿತ್ತು. ನೆಕ್ಸ್ಟ್ ಏನು ಮಾಡ್ತಪ್ಪ ಅಂದರೆ ಬೈಯರ್ಸ್ ಎಲ್ಲಿ ಸ್ಟ್ರಾಂಗಾಗಿ ಬೈ ಮಾಡಿದಾರೋ 23,114, ಅಲ್ಲಿಂದ ಏನು ಮಾಡಿಬಿಟ್ಟಿದ್ದಾರಪ್ಪ ಅಂದರೆ ಸೆಲ್ಲರ್ಸ್ಗಳು ಬೈಯರ್ಸ್ಗಳಿಗೆ ಹೊಡೆದಾಕ್ಬಿಟ್ಟಿದ್ದಾರೆ. ಅಂದರೆ ಬೈಯರ್ನ ಸ್ಟ್ರೆಂತ್ ಕಮ್ಮಿ ಮಾಡಿಬಿಟ್ಟಿದ್ದಾರೆ. ಆಮೇಲೆ ಶಾರ್ಪ್ ಫಾಲ್ ಆಗಿಬಿಟ್ಟಿದೆ ಫ್ರೆಂಡ್ಸ್ ಸೆಕೆಂಡ್ ಹಾಫಲ್ಲಿ. ಇವತ್ತು ನೀವು ನೋಡೋದಾಗಿದ್ರೆ ಇಲ್ಲಿ 23,000 ಏನು 430 424 ಅಲ್ಲಿ ಹೋಗಿತ್ತಲ್ಲ, ನಾನು ಅಲ್ಲಿಂದ ಶಾರ್ಪ್ ಬೈಯಿಂಗ್ ಆಗುತ್ತೆ ಅಂತ ಅಂದ್ಕೊಂಡಿದ್ದೆ. ಅದೆಲ್ಲ ಉಲ್ಟಾಗ್ಬಿಟ್ಟಿದೆ ಫ್ರೆಂಡ್ಸ್. ಏನಪ್ಪ ಅಂದರೆ ಮಾರ್ಕೆಟ್ ಒಂದೇ ಮೂವ್ ಆಗ್ತಾಯಿದೆ, ಬರೀ ಫಾಲ್ 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 ಫಾಲ್. ಎಲ್ಲರೂ ಸೆಲ್ ಮಾಡ್ತಾಯಿದ್ದಾರೆ. ಅದಕ್ಕೋಸ್ಕರ ಮುಂದೆ ಏನಾಗುತ್ತೆ ಅಂತ ಮಾರ್ಕೆಟಲ್ಲಿ ಗೊತ್ತಿಲ್ಲ. ನೀವು ಏನಪ್ಪ ಅಂದರೆ ತುಂಬ ಕೇರ್ಫುಲ್ಲಿಂದ ಟ್ರೇಡ್ ಮಾಡಿ, ರಿಸ್ಕ್ ರಿವಾರ್ಡಿಂದ ಟ್ರೇಡ್ ಮಾಡಿ ಅಂತ ಹೇಳ್ತಾ, ನಾನು ತುಂಬ ದಿವಸದಿಂದ ಟ್ರೇಡ್ ಮಾಡಿಲ್ಲ, ಅದಕ್ಕೆ ಟ್ರೇಡಿಂಗಲ್ಲಿ ಏನಾಗ್ತಿದೆ ಅಂತ ಕರೆಕ್ಟಾಗಿ ಗೊತ್ತಾಗ್ತಿಲ್ಲ. ವೆನ್ ಯು ಟ್ರೇಡ್ ದೆನ್ ಯು ನೋ ದ ಟ್ರೆಂಡ್ ಆರ್ ಮಾರ್ಕೆಟ್ ಎಮೋಷನ್ಸ್ ಅಂತ ಹೇಳ್ತಾ, ಇವಾಗ ಏನಪ್ಪ ಅಂದರೆ ನಾವು ಮಾರ್ಕೆಟಲ್ಲಿ ಏನೇ ಮಾಡಿದ್ರು ಕೂಡ ನಿಮ್ಮ ರಿಸ್ಕ್ ರಿವಾರ್ಡಿಂದ ಮಾಡಿ. ನೆಕ್ಸ್ಟ್ ನೋಡ್ತಾ ಇರಲ್ಲ ಸೆಕೆಂಡ್ ಹಾಫಲ್ಲಿ ಡೈಲಿ, ನಿನ್ನೆ ಕೂಡ ಸೈಡ್ ವೇಸ್ ಆಗಿತ್ತು, ಇವತ್ತು ಕೂಡ ಸೈಡ್ ವೇಸ್ ಆಗಿದೆ. ಇಲ್ಲಿ ನೋಡ್ತಾ ಇರಲ್ಲ ನೀವು, ಶಾರ್ಪ್ ರೆಡ್ ಕ್ಯಾಂಡಲ್ ಆದಮೇಲೆ ಸೈಡ್ ವೇಸ್ ಆಗ್ತಾಯಿದೆ. ಚೆನ್ನಾಗಿ ಟ್ರೇಡ್ ಮಾಡಿ. ಗುಡ್ ಲಕ್, ಒಳ್ಳೆಯದಾಗಲಿ, ಬಾಯ್.